ಬಳ್ಳಾರಿ ಜಿಲ್ಲಾ ಸಿರುಗುಪ್ಪ ತಾಲೂಕು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ವತಿಯಿಂದ ಸಿರುಗುಪ್ಪ ತಾಲೂಕು ಆಡಳಿತದ ದಂಡಾಧಿಕಾರಿ ತಹಶೀಲ್ದಾರರು ಮಾನ್ಯ ಶ್ರೀಮತಿ ಗೌಸಿಯಾ ಬೇಗಂ ಇವರಿಗೆ ಮನವಿ ಕೊಡುವ ಮೂಲಕ ರಾಜಕೀಯ ಮುಖಂಡರಾದ ಶ್ರೀ ರಾಜೀವ್ ಗೌಡ ಇವರನ್ನ ಬಂಧಿಸಲೇಬೇಕು ಎಂದು ಜೋರಾಗಿ ಧಿಕ್ಕಾರ ಕೂಗಿದರು. ಅನುಮತಿ ಇಲ್ಲದೆ ಬ್ಯಾನರ್ ಅಳವಡಿಸಿದ್ದನ್ನ ತೆರವುಗೊಳಿಸಿದ ವಿಚಾರವಾಗಿ ಶಿಡ್ಲಘಟ್ಟ ನಗರಸಭೆಯ ಮಹಿಳಾ ಪೌರಾಯುಕ್ತರಾದ ಶ್ರೀಮತಿ ಅಮೃತ ಗೌಡ ಇವರಿಗೆ ರಾಜಕೀಯ ಮುಖಂಡರಾದ ಶ್ರೀ ರಾಜೀವ್ ಗೌಡ ಇವರು ಅವಾಚ್ಯ ಶಬ್ದಗಳಿಂದ ಏಕವಚನದಲ್ಲಿ ನಿಂದಿಸಿ ಜೀವ ಬೆದರಿಕೆ ಹಾಕಿ ಹಾಗೂ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದರಿಂದ ಸಿರುಗುಪ್ಪ ನಗರಸಭೆಯ ಪೌರ ನೌಕರರ ಸಂಘದಿಂದ ಶ್ರೀ ರಾಜೀವ್ ಗೌಡ ಅವರನ್ನ ಬಂಧಿಸಲು ಆಗ್ರಹಿಸುತ್ತಾ ಮಹಿಳಾ ಪೌರಾಯುಕ್ತರಾದ ಶ್ರೀಮತಿ ಅಮೃತ ಗೌಡ ಇವರಿಗೆ ಸೂಕ್ತ ರಕ್ಷಣೆ ಒದಗಿಸಲು ಸರ್ಕಾರಕ್ಕೆ ಶಿಫಾರಸು ಮಾಡಲು ತಿಳಿಸಲಾಯಿತು. ನಗರಸಭೆಯ ಪೌರಾಯುಕ್ತರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ಹಾಕಿರುವ ರಾಜಕೀಯ ಮುಖಂಡರಾದ ಶ್ರೀ ರಾಜೀವ್ ಗೌಡ ಅವರನ್ನು ಬಂಧಿಸುವ ಕುರಿತು ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಬ್ಯಾನರ್ ಅಳವಡಿಸಿದ್ದು ಸಾರ್ವಜನಿಕ ಸ್ಥಳದಲ್ಲಿ ಬ್ಯಾನರ್ ಅಳವಡಿಸಿದ್ದು ತೆರವುಗೊಳಿಸಿದ ವಿಚಾರವಾಗಿ ಶಿಡ್ಲಘಟ್ಟೆಯ ನಗರಸಭೆಯ ಮಹಿಳಾ ಪೌರಾಯುಕ್ತರಾದ ಶ್ರೀಮತಿ ಅಮೃತ ಗೌಡ ಇವರಿಗೆ ರಾಜಕೀಯ ಮುಖಂಡರಾದ ಶ್ರೀ ರಾಜೀವ್ ಗೌಡ ಇವರು ಅವಾಚ್ಯ ಶಬ್ದಗಳಿಂದ ಏಕವಚನದಲ್ಲಿ ನಿಲ್ಲಿಸಿ ಜೀವ ಬೆದರಿಕೆ ಹಾಕಿ ಹಾಗೂ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದರಿಂದ ಸಿರುಗುಪ್ಪ ನಗರಸಭೆಯ ಪೌರ ನೌಕರರ ಸಂಘದಿಂದ ಶ್ರೀ ರಾಜೀವ್ ಗೌಡ ಇವರನ್ನು ಬಂಧಿಸಲು ಆಗ್ರಹಿಸುತ್ತಾ ಮಹಿಳಾ ಪೌರಾಯುಕ್ತರಾದ ಶ್ರೀಮತಿ ಅಮೃತ ಗೌಡ ಇವರಿಗೆ ಸೂಕ್ತ ರಕ್ಷಣೆ ಒದಗಿಸಲು ಸರ್ಕಾರಕ್ಕೆ ಶಿಫಾರಸು ಮಾಡಲು ಮಾನ್ಯರಲ್ಲಿ ಕೋರುತ್ತೇವೆ. ಈ ಸಂದರ್ಭದಲ್ಲಿ ಪೌರ ಕಾರ್ಮಿಕರು ಶ್ರೀ ರಂಗಸ್ವಾಮಿ ಎಚ್, ಕೆ ರಮೇಶ್, ಸಣ್ಣಪ್ಪ, ವಿ ರಾಮಾಂಜನೇಯಲು, ಡಿ ಪಂಪಪತಿ, ಚನ್ನವೀರ, ಕೆ ಶ್ರೀಮತಿ ತಿಪ್ಪಮ್ಮ, ಬಸವರಾಜ ಉಪಸ್ಥಿತರಿದ್ದರು. ವರದಿ ಮಲ್ಲಿಕಾರ್ಜುನ ಕಸ್ತೂರ್.